30 ಮರಿಗಳು ನಮ್ಮಲ್ಲಿ ಡಾರ್ಪರ್ ಇದೆ ಸರ್. ಡಾರ್ಪರ್ ಅದು ಸರ್. ಅದ್ರ ಬೆಲೆ ಕೇಳಿದ್ರೆ ನೀವು ಎಲ್ಲ ಗಾಬರಿ ಹಾಕಿರಿ. ಸುಮಾರು ಒಂದು ಟಗರಿಗೆ ಸುಮಾರು 3 ರಿಂದ 4 ಲಕ್ಷ ಬೀಳ್ತದೆ. ಒಂದು ಟಗರಿಗೆ 3 ರಿಂದ 4 ಲಕ್ಷ. ಅದ್ರದ್ದು ವೇಟ್ ಡಾರ್ಪರ್ಗೆ ಅದ್ರ ತೂಕ ಬಂದು 180 ರಿಂದ 200 kg ಇರ್ತದೆ. ನೀವು ಓವರ್ ವೇಟ್ ಮಾಡಿರಂತಂದ್ರೆ ಆ ಕುರಿಗೆ ತುಂಬಾ ತೂಕ ಆಗಿ ಕ್ರಾಸಿಂಗಿಗೆ ಪ್ರಾಬ್ಲಮ್ ಆಗುತ್ತೆ. ಆ ಕಾರಣದಿಂದ ಫೀಡ್ ಅನ್ನ ಸ್ವಲ್ಪ ನಿಯಂತ್ರಣದ ಮೇಲೆ ಕೊಡಬೇಕು. ಅಂದ್ರೆ ಎವರೇಜ್ ಈಗ 14 ತಿಂಗಳಿಗೆ 4 ಮರಿಗಳಂತಂದ್ರೆ ಕನಿಷ್ಠ ದರ ಅಂತಂದ್ರು ಒಂದು ನೀವು 3 ರಿಂದ 4 ತಿಂಗಳ ಮರಿಯನ್ನ 10,000ಕ್ಕೆ ಮಾರಿದ್ರು 40,000 ಒಂದು ಕುರಿಯಿಂದ ಆದಾಯ ಬಂತಂಗ ನಾವು ನಿರೀಕ್ಷೆ ಮಾಡಬಹುದು ಒಂದು ವರ್ಷಕ್ಕೆ ಸರ್. 14 ತಿಂಗಳು ಏನಂತಂದ್ರೆ ಇಡೀ ಜಗತ್ತಿನಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಮಾಂಸ ಅದು ಮತ್ತು ರುಚಿಕಟ್ಟಾಗಿರ್ತಕ್ಕಂಥದ್ದು. ಎರಡನೇದ್ದು ಇದು ವಾಣಿಜ್ಯಿಕ ವ್ಯವಹಾರದ ದೃಷ್ಟಿಯಿಂದ ನೋಡಕತ್ತಾರಪ್ಪ ಅಂತಂದ್ರೆ ಈ ನಾರಿ ಸುವರ್ಣ ಬ್ರೀಡ್ ಇದೆ ಅಲ್ಲ ಸರ್, ಇದು ಪ್ರತಿ 7 ತಿಂಗಳಿಗೊಮ್ಮೆ ಮರಿ ಹಾಕುತ್ತದೆ. ಮತ್ತೆ 2 ರಿಂದ 3 ಅಥವಾ 4 ಮರಿಗಳನ್ನ ಕೊಡ್ತದೆ. ಒಂದು ಕುರಿ 2 ರಿಂದ 3 ಮರಿಗಳನ್ನ ಹಾಕುತ್ತದೆ. ಅದು ಬೇರೆ ಬೇರೆ ಕಡೆಗೇನೋ 5-6 ಕೂಡ ಮರಿ ಹಾಕತ್ತಂತ. ಬಟ್ ಇದು ಇಷ್ಟು ಏನಂತ ಡಾರ್ಪರ್ ತಳಿಗಳು ಇಡೀ ಜಗತ್ತಿನಲ್ಲಿ ಅತ್ಯಂತ ಉತ್ಕೃಷ್ಟವಾದ ರುಚಿಕಟ್ಟಾದ ಮಾಂಸ. ಇದು 1 kg ಮಾಂಸಕ್ಕೆ ಏನಂತಂದ್ರೆ 3,000 ರೂಪಾಯಿ ಇದೆ ಒಂದು ಹೊರಗಡೆ ಮಾರ್ಕೆಟ್ 1 kg ಮಾಂಸಕ್ಕೆ ಸರ್. ಅಂದ್ರೆ ಸರ್ ಒಂದು ಕುರಿ ಸುಮಾರು 180 kg ತೂಕ ಬರುತ್ತೆ ಸರ್. ಇದು ಯಾವ ವೆರೈಟಿ ಸರ್? ಸರ್ ಇದು ಅಮೀನ್ಗಡ ವೈಟ್, ಇದು ಪೂರ್ಣ ಅಮೀನ್ಗಡ ವೈಟ್ ಸರ್. ಇದು ಇದರಲ್ಲಿ ಏನಂತಂದ್ರೆ ನಮ್ಮಲ್ಲಿ ತಳಿದು ಇದು ಅತ್ಯಂತ ರುಚಿಕಟ್ಟಾದ ಮತ್ತು ಹೆಚ್ಚು ಫೈಬರ್ ಇರತಕ್ಕಂಥ ಆಹಾರ. 5 ರಿಂದ 6 ಲಕ್ಷ ನಮಗೆ ಸ್ವತಃ ದುಡ್ಡು ಉಳಿತೈತಿ ಸರ್. ಇದರಲ್ಲಿ 6 ಲಕ್ಷ ರೂಪಾಯಿ ಪ್ರತಿ ವರ್ಷ ನಾವು ಪ್ರತಿಯೊಂದು ಲೇಬರ್ ಚಾರ್ಜಸ್ ಎಲ್ಲ ತೆಗೆದು ಕೂಡ ಇದರಲ್ಲಿ 6 ರಿಂದ 7 ಲಕ್ಷ ರೂಪಾಯಿ ಯೂಶುವಲಿ ನಾವು ಏನಂತಂದ್ರೆ ಆದಾಯವನ್ನು ನಿರೀಕ್ಷೆ ಮಾಡ್ಬೋದು ಸರ್. ನಾವು ಈ ತರದ ಅಟ್ಟದ ಮಾದರಿ ಅಂದ್ರೆ ಇದನ್ನ ಶೆಡ್ಗೆ ಎಲ್ಲ ಸುಮಾರು ಈಗ ನಮ್ಮ ಎಲ್ಲ ಸ್ನೇಹಿತರು ಕಟ್ಟಿದ್ದಾರೆ ಶೆಡ್ಗಳನ್ನ. ಅವರು ಏನಂತಂದ್ರೆ 14 ರಿಂದ 15 ಲಕ್ಷ ರೂಪಾಯಿ ಬರೇ ಒಂದು 100 ಕುರಿ ನಿಲ್ಲಕ್ಕೆ ಅಥವಾ ಟಗರುಗಳು ನಿಲ್ಲಕ್ಕೆ 14 ರಿಂದ 15 ಲಕ್ಷ ರೂಪಾಯಿ ಬರೇ ಏನಂತಂದ್ರ ಈ ಶೆಡ್ ನಿರ್ಮಾಣಕ್ಕೆ ತೊಡಗಿಸ್ಕೊಂಡ್ರೆ ಅಷ್ಟೊಂದು ವೆಚ್ಚ ನಮ್ಮ ಸಾಮಾನ್ಯ ರೈತರಿಗೆ ಕೈ ನಿಲ್ಕಲಾರದ್ದು. ಜೊತೆಗೆ ಅದರ ಜೊತೆ ಕುರಿಗಳನ್ನು ತಗೋಬೇಕಂತಂದ್ರೆ ಸುಮಾರು 25 ರಿಂದ 30 ಲಕ್ಷ ರೂಪಾಯಿ ಆಹಾರ ಸಂಗ್ರಹಣೆ ಮತ್ತು ಆಹಾರಕ್ಕೆ ಸಂಗ್ರಹಣೆ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಶೆಡ್ಡು ಇವನ್ನೆಲ್ಲ ಮಾಡ್ಬೇಕಂತ 25 ರಿಂದ 30 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ರೈತರು ಮಾಡೋದು ಭಾಳ ಕಷ್ಟ. ಆ ದಿಶೆಯಲ್ಲಿ ನಾವು ಸಣ್ಣದಾಗಿ ಪ್ರಯೋಗಾತ್ಮಕವಾಗಿ ಒಂದು 15 ಕುರಿಗಳನ್ನು ಸಾಕೊಂಡು ಒಂದು 2-3 ಆಡುಗಳನ್ನು ತಗೊಂಡು ಇವತ್ತು ನಾವು ಸುಮಾರು 350 ತನಕ ಏನಂತಂದ್ರೆ ಇವತ್ತು ನಾವು ಇಲ್ಲಿ ಕುರಿ ಮತ್ತು ಟಗರು ಮತ್ತು ಆಡು ಸಾಕಾಣಿಕೆ ಏನು ಮಾಡ್ಕೊಂಡಿದ್ವಿ. 300 ಮುಖ್ಯವಾಗಿ ನಮ್ಮ ಫಾರ್ಮ್ನಲ್ಲಿ ಅಮೀನ್ಗಡ ವೈಟ್ ಅಥವಾ ಬಾಗಲಕೋಟ್ ಎಳಗ ಅಂತ ಹೇಳ್ತಾರೆ ಅದನ್ನ, ಮತ್ತೆ ಜಗತ್ತಿನ ಅತ್ಯಂತ ಸುಪ್ರಸಿದ್ಧ ಮಾಂಸಕ್ಕೆ ಪ್ರಸಿದ್ಧ ಆಗಿರ್ತಕ್ಕಂಥ ಡಾರ್ಪರ್, ಮತ್ತೆ ಇತ್ತಿತ್ತಲಾಗಿ ಆಧುನೀಕರಣದಲ್ಲಿ ನಾರಿ ಸುವರ್ಣ ಅಂತೇಳಿ ಎಲ್ಲಿ ನಮ್ಮ ಮಹಾರಾಷ್ಟ್ರ ಜಿಲ್ಲೆ ಪಲ್ಟಾನ್ನಲ್ಲಿ ತಳಿ ಸಂವರ್ಧನೆ ಮಾಡಿರ್ತಕ್ಕಂಥ ನಾರಿ ಸುವರ್ಣ ಕೂಡ ನಮ್ಮ ಫಾರ್ಮ್ನಲ್ಲಿದೆ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು ಮೇಡ? ಸರ್ ನಮಸ್ತೆ, ನಾನು ಕಾಲಕಲೇಶ್ವರ ಹಾದಿಮನಿ ಅಂತ, ಗದಗ ಜಿಲ್ಲೆ ಗಜನಾಡ ತಾಲೂಕಿನ ರಾಜೂರ್ ಗ್ರಾಮ. ಮುಖ್ಯವಾಗಿ ನಾವು ತಮಗೆ ಮೊದಲನೇದ್ದು ಅಗ್ರಿ ಬ್ರ್ಯಾಂಡಿನ 7 ಕೋಟೇಶ್ವರಿಗೆ ಮತ್ತು ಅಗ್ರಿ ಬ್ರ್ಯಾಂಡಿನ ಎಲ್ಲ ಸಮಸ್ತ ವೀಕ್ಷಕರಿಗೆ ನಮ್ಮ ಕೃಷಿ ಮನೆ ಫಾರ್ಮ್ನಿಂದ ನಿಮಗೆಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಮಸ್ತೆ, ಅಗ್ರಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗದಗ ಜಿಲ್ಲೆಯ ಗಜೇಂದ್ರ ತಾಲೂಕಿನ ರಾಜೂರ್ ಗ್ರಾಮದಲ್ಲಿದ್ದೀನಿ. ಅದು ಏನಪ್ಪ ಅಂದರೆ ಇವತ್ತು ಕೃಷಿ ಮನೆ ಅಂದಾನಪ್ಪ ಹದಿಮನೆಯವರ ಕೃಷಿ ಮನೆಯಲ್ಲಿದ್ದೀನಿ. ಇದು ಒಂದು ಅದ್ಭುತ ಫಾರ್ಮು. ನಾವು ಯಾವುದೇನು ಕಾನ್ಸೆಪ್ಟ್ ಅಂತ ಏನೋ ಒಂದು ವಿಚಾರ ಮಾಡಿಕೊಂಡು ನಾವೇನೋ ಮಾಡ್ತೀವಿ ಅಂತ ಅನ್ನೋದಲ್ಲ. ಇಲ್ಲಿ ಒಂದು ಅದ್ಭುತ ಒಂದು ವಿಚಾರ ಇಟ್ಕೊಂಡು ಒಂದು ಫಾರ್ಮ್ ಐತಿ. ಮೊದಲನೇದಾಗಿ ನಮ್ಮ ತಂದೆಯವರು ಪೂರ್ವ ಕಾಲದಲ್ಲಿ ಕೂಡ ಸುಮಾರು ಒಂದು 350 ಕುರಿಗಳನ್ನು ಸಾಕೊಂಡು ತಮ್ಮ ಕೃಷಿ ಬದುಕನ್ನು ಸಾಗಿಸ್ತಿದ್ರು. ಈ ಕುರಿ, ಆಡು, ಹೈನುಗಾರಿಕೆ ಇವು 3ನ್ನು ಇವರು ಇದು ಮಾಡ್ಕೊಂಡ್ರೆ, ಜೊತೆಗೆ ಅದ್ಭುತ ರೈತರು. ಇವರು ಎಲ್ಲ ಥರ ಬೆಳೆಗಳನ್ನು ಬೆಳೆದಂಥವ್ರು. ದ್ರಾಕ್ಷಿ ಆಗಿರ್ಬೋದು, ಈ ಮಾವಾಗಿರ್ಬೋದು, ಅದು ಒಂದು ಬೆಳೆಲಾರ ಜಾಗದಲ್ಲಿ ಕೂಡ ಇವತ್ತು ಒಂದು ಅತ್ಯದ್ಭುತ ಬೆಳೆ ತೆಗೆದಂಥ ರೈತರ ಜೊತೆಗಿದ್ದೀವಿ. ಅವ್ರ ರೈತರಕ್ಕಿಂತ ಅವ್ರು ನಾವು ಹೋಗ್ತಾ ನೀವು ಸಂದರ್ಶನ ಕೇಳ್ಕೊತ ಹೋದ್ರೆ ಅವ್ರು ಯಾವ ಥರ ಏನು ಅಂತ ನಿಮಗೆ ತಿಳಿದೈತಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಮೊದಲನೇದಾಗಿ ಇವತ್ತು ಕೃಷಿ ಅಂದ ತಕ್ಷಣ ಎಲ್ಲರೂ ಮೂಗು ಮುರಿಯೋದು ಅಥವಾ ಬೇಸತ್ತು ಸಾಕಪ್ಪ ಅಂತೇಳಿ ಗುಳೆ ಹೋಗುವಂಥ ಈ ಸಂದರ್ಭದಲ್ಲಿ ನಾವು ಯುವಕರನ್ನ ಅಥವಾ ಹೊಸ ಮಾಡರ್ನೈಸ್ ಕೃಷಿ ಅಥವಾ ಅಗ್ರಿ ಟೂರಿಸಮ್ ಅಂತ ಏನು ನಾವು ಕಲ್ಪನೆಗಳದವು ಅವುಗಳನ್ನು ನಾವು ಸಾಕ್ಷಾತ್ಕಾರ ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ನಾವು ಆ್ಯಕ್ಚುಲಿ ಈ ಫಾರ್ಮನ್ನು ಸ್ಟಾರ್ಟ್ ಮಾಡಿದ್ವಿ. ಇದರಲ್ಲಿ ಸುಮಾರು 2019ರಲ್ಲಿ ನಾವೊಂದು ಅಗ್ರಿಕಲ್ಚರ್ ಲಾಸ್ ಇರ್ತಕ್ಕಂಥ ಸಂದರ್ಭದಲ್ಲಿ ಅದ್ರ ಜೊತೆಗೆ ಏನೇನೋ ಉಪ ಕಸಬುಗಳನ್ನು ಮಾಡ್ಬೋದು ಅಂತಕ್ಕಂಥದ್ದು ಕಲ್ಪನೆ ಇಟ್ಕೊಂಡು ಮೊದಲನೇದಾಗಿ ನಮ್ಮ ತಂದೆಯವರು ಪೂರ್ವ ಕಾಲದಲ್ಲಿ ಕೂಡ ಸುಮಾರು ಒಂದು 350 ಕುರಿಗಳನ್ನು ಸಾಕೊಂಡು ತಮ್ಮ ಕೃಷಿ ಬದುಕನ್ನು ಸಾಗಿಸ್ತಿದ್ರು. ನಂತರ ಏನಂತಂದ್ರೆ ಕೃಷಿ ಕಾರ್ಮಿಕರ ಕೊರತೆ ಅಥವಾ ಬೇರೆ ಬೇರೆ ಸಮಸ್ಯೆಗಳಿಂದಾಗಿ ಆ ಕುರಿಗಳನ್ನೆಲ್ಲ ಮಾರಿಕೊಂಡು ಕೃಷಿಯನ್ನು ಅವಲಂಬಿಸಿದಾಗ
ಕೃಷಿಗೆ ಆಧುನಿಕ ಸಮಸ್ಯೆಗಳು ಅಂತಂದ್ರೆ ಇವತ್ತು ನಾವೇನು ಹಸಿರು ಕ್ರಾಂತಿ ನೆಪದಲ್ಲಿ ಸಾಕಷ್ಟು ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡೋದು ಈ ಥರದ್ದೆಲ್ಲ ಬಂದ ಮೇಲೆ ಕೃಷಿ ಇಳುವರಿ ಸಂಪೂರ್ಣ ಕುಸಿದು ಸಂಪೂರ್ಣ ಕೈ ಸುಟ್ಟುಕೊಳ್ಳುವಂಥ ಪರಿಸ್ಥಿತಿ ಬಂದಾಗ ನಾವೇನಾದರೂ ಆಶಾದಾಯಕವಾಗಿ ಹೊಸ ಕೃಷಿ ಬದುಕನ್ನು ಪ್ರಾರಂಭ ಮಾಡ್ಬೋದು ಅನ್ನೋಂಥ ವಿಚಾರ ಮಾಡಿದಾಗ ನಾವು ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹೈನುಗಾರಿಕೆ ಇವುಗಳ ಜೊತೆಗೆ ನಾವು ಕೃಷಿ ಮಾಡಿದ್ರೆ ಹೇಗಿರುತ್ತೆ ಅಂತ ಆಲೋಚನೆಯನ್ನು ನಾವು ಸಾಕಾರಗೊಳಿಸಲಿಕ್ಕೆ 2019ರಲ್ಲಿ ನಾವು ಈ ಅಂದಾನಪ್ಪ ಹಾದಿಮನಿ ಕೃಷಿ ಮನೆಯನ್ನು ನಾವು ಸ್ಟಾರ್ಟ್ ಮಾಡಿದ್ವಿ 2019ರಲ್ಲಿ. ಮೊದಲನೇದಾಗಿ ಕೋವಿಡ್ ಬಂದಾಗ ನಮಗೆಲ್ಲ ಸಂಕಷ್ಟಗಳಂತಂದ್ರೆ ಮನೆ ಬಿಟ್ಟು ಯಾರು ಹೋಗಬಾರ್ದು ಅಂತ. ಹಾಗಾದ್ರೆ ಮನೆ ಬಿಟ್ಟು ಹೋಗಬಾರ್ದು ಅಂತಂದ್ರೆ ಕೃಷಿಯನ್ನು ಕೂಡ ಇವತ್ತು ಆರೋಗ್ಯ ಮತ್ತು ಪೊಲೀಸ್ ಇಲಾಖೆಯನ್ನು ಮಾತ್ರ ತುರ್ತು ಸಂದರ್ಭದ ಸೇವಕರು ಅಥವಾ ಎಸ್ಮಾದಲ್ಲಿ ಬರ್ತಕ್ಕಂಥ ಸೇವೆ ಅಂತ ಪರಿಗಣಿಸಿದ್ರು. ಯಾವಾಗ ಆಹಾರದ ಸಮಸ್ಯೆ ಅಥವಾ ಕೃಷಿ ಉತ್ಪನ್ನಗಳು ತರಕಾರಿ ಇರ್ಬೋದು, ಹಣ್ಣು ಇರ್ಬೋದು, ಮಾರುಕಟ್ಟೆಯಲ್ಲಿ ಅಭಾವ ಆದಾಗ ತೋಟಗಾರಿಕೆ ಮತ್ತು ಕೃಷಿಯನ್ನು ಕೂಡ ತುರ್ತು ಸಂದರ್ಭದ ಕಸಬುಗಳಂತ ಸೇರಿಸಿಕೊಂಡು ಅವಾಗೂ ಕೂಡ ಅದಕ್ಕೆ ಪುನರುಜ್ಜೀವನ ಕೊಡ್ತಕ್ಕಂಥ ಸರ್ಕಾರ ಅವಾಗ ಎಸ್ಮಾದಡಿಯಲ್ಲಿ ಇದನ್ನು ಕೂಡ ಸೇರಿಸಿಕೊಂಡ್ರು. ಆವಾಗ ನಾವೇನಂತಂದ್ರೆ ಈ ಕೋವಿಡ್ ಸಂದರ್ಭದಲ್ಲಿ ಈ ಸೋಂಕಿನಿಂದ ದೂರ ಇರಬೇಕಾಗುತ್ತೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಕೃಷಿ ಮನೆಯನ್ನು ಸ್ಟಾರ್ಟ್ ಮಾಡಿಕೊಂಡು ಇಲ್ಲೇನೋ ಹೊಲದಲ್ಲೇನೋ ನಾವು ಸುಮಾರು ಒಂದು 23 ಜನ ಒಂದು ಕೂಡು ಕುಟುಂಬ ನಮ್ಮದು 23 ಜನ ಇದ್ದೀವಿ ನಾವು. ಅದರಲ್ಲಿ ನಾವು ಏನಂತಂದ್ರೆ ಈ ಕೃಷಿ ನಮ್ಮದು ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿರೋದ್ರಿಂದ ಮತ್ತು ನಾವು ಸಣ್ಣ ವಯಸ್ಸಿನಿಂದ ಏನಂತಂದ್ರೆ ಮಣ್ಣಿನ ಜೊತೆಗೆ ಒಡನಾಟ ಇರೋದ್ರಿಂದ ನಾವು ಮಣ್ಣಿನ ಮಕ್ಕಳು ಕೂಡ ರೈತನ ಮಕ್ಕಳು ನಾವು ಆ ದಿಶೆಯಲ್ಲಿ ನಾವು ಕೃಷಿಯಲ್ಲಿ ಏನಾದರೂ ಹೊಸತನವನ್ನು ತರಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಈ ಸಣ್ಣ ಪ್ರಯತ್ನ ನಾವು ಸ್ಟಾರ್ಟ್. ಮೊದಲನೇದಾಗಿ ನಮ್ಮ ಈ ಕೃಷಿ ಮನೆಯಲ್ಲಿ ನಾವು 4 ಥರದ್ದು ಏನು ಈ ಕುರಿ ಸಾಕಾಣಿಕೆಯಲ್ಲಿ ನಾವು ಕೆಲಸ ಮಾಡಕತ್ತೀವಿ. ಮೊದಲನೇದಾಗಿ ಈ ಥರದ್ದು ಏನಂತಂದ್ರೆ ತಳಿ ಸಂವರ್ಧನೆಗೆ ಮತ್ತು ಮಾಂಸ ಸಂವರ್ಧನೆಗೆ 3 ಥರದ್ದು ಟಗರುಗಳಂದ್ರೆ ಮುಖ್ಯವಾಗಿ ನಮ್ಮ ಫಾರ್ಮ್ನಲ್ಲಿ ಅಮೀನ್ಗಢ ವೈಟ್ ಅಥವಾ ಬಾಗಲಕೋಟ್ ಎಳಗ ಅಂತ ಹೇಳ್ತಾರೆ ಅದನ್ನ, ಮತ್ತೆ ಜಗತ್ತಿನ ಅತ್ಯಂತ ಸುಪ್ರಸಿದ್ಧ ಮಾಂಸಕ್ಕೆ ಪ್ರಸಿದ್ಧ ಆಗಿರ್ತಕ್ಕಂಥ ಡಾರ್ಪರ್, ಮತ್ತು ಇತ್ತಿತ್ತಲಾಗಿ ಆಧುನೀಕರಣದಲ್ಲಿ ನಾರಿ ಸುವರ್ಣ ಅಂತೇಳಿ ಎಲ್ಲಿ ನಮ್ಮ ಮಹಾರಾಷ್ಟ್ರ ಜಿಲ್ಲೆ ಪಲ್ಟಾನ್ನಲ್ಲಿ ತಳಿ ಸಂವರ್ಧನೆ ಮಾಡಿರ್ತಕ್ಕಂಥ ನಾರಿ ಸುವರ್ಣ ಕೂಡ ನಮ್ಮ ಫಾರ್ಮ್ನಲ್ಲಿದೆ. ಅದರ ಜೊತೆಗೆ ನಾರಿ ಸುವರ್ಣ, ಡಾರ್ಪರ್ ಮತ್ತು ಅಮೀನ್ಗಢ ವೈಟ್ ಈ ತರ 3 ಕುರಿ ತಳಿಗಳನ್ನ ಜೊತೆಗೆ ಅದರ ಜೊತೆಗೆ ನಮ್ಮಲ್ಲೇನ ಏನಂತಂದ್ರ ಸ್ಥಳೀಯವಾಗಿರ್ತಕ್ಕಂಥ ಆಡು ಸಾಕಾಣಿಕೆಯಲ್ಲಿ ಹೆಚ್ಚು ಇಳುವರಿ ಕೊಡತಕ್ಕಂಥ ಉಸ್ಮಾನಾಬಾದಿ ಕೂಡ ನಮ್ಮಲ್ಲಿದೆ ಸರ್. ಉಸ್ಮಾನಾಬಾದಿ ಆಡು ಕೂಡ ನಮ್ಮಲ್ಲಿದೆ. ಹಾ ಸರ್, ಎಳಗೈತೆ ಸರ್. ಹಾ ಸರ್, ಈ ತರದ್ದು ಒಟ್ಟು 4 ತಳಿಗಳನ್ನ ನಾವಿಲ್ಲಿ ಸಂವರ್ಧನೆ ಮಾಡಿ ನಮ್ಮ ಕೃಷಿಗೆ ಪೂರಕವಾಗಿ ಇದು ಒಂದು ಚಟುವಟಿಕೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಸರ್, ಇವನ ಮೊದಲ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಹೆಂಗಾಯ್ತು ಸರ್? 2019ರಲ್ಲಿ ಸುಮಾರು ನಾವು ಸ್ಥಳೀಯವಾಗಿ ಮತ್ತು ಏನಂತಂದ್ರೆ ಇಲ್ಲೇನೆ ಏನಂತಂದ್ರೆ ಕುರಿ ಸಾಕಾಣಿಕೆ ಮಾಡ್ಬೋದಾ ಅಂತ ಒಂದು ಪ್ರಯೋಗಾತ್ಮಕವಾಗಿ ನಾವು ಪ್ರಾರಂಭಿಸಿದ್ವಿ ಸರ್. ಪ್ರಾರಂಭಿಸಿದಾಗ ಏನಂತಂದ್ರೆ ನಾವು ಈ ಹೊರಗಡೆ ಮೇಯಿಸುವಂತ ಪದ್ಧತಿ, ನಮ್ಮ ಸಾಂಪ್ರದಾಯಿಕ ಪದ್ಧತಿ ಏನಿತ್ತು ಅದನ್ನ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಸಾಂಪ್ರದಾಯಿಕವಾಗಿ ಮಾಡುವಾಗ ಸಾಮಾನ್ಯ ಹೊರಗೆ ಗ್ರೇಜಿಂಗ್ ಮೇಯಿಸ್ಲಿಕ್ಕೆ ಹೋದಾಗ ಕೃಷಿ ಕಾರ್ಮಿಕರ ಸಮಸ್ಯೆ ದಿನದಿಂದ ಜಟಿಲ ಆದಾಗ ನಾವು ಈ ಅಟ್ಟದ ಮಾದರಿಯಲ್ಲಿ ಯಾಕೆ ಮಾಡಬಾರ್ದು, ಇದು ಲೇಬರ್ ಕೂಡ ಕಡಿಮೆ ಆಗುತ್ತೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಈ ತರದ ಅಟ್ಟದ ಮಾದರಿ ಅಂದ್ರೆ ಇದನ್ನ ಶೆಡ್ಗೆ ಎಲ್ಲ ಸುಮಾರು ಈಗ ನಮ್ಮ ಎಲ್ಲ ಸ್ನೇಹಿತರು ಕಟ್ಟಿದ್ದಾರೆ ಶೆಡ್ಗಳನ್ನ. ಅವರು ಏನಂತಂದ್ರೆ 14ರಿಂದ 15 ಲಕ್ಷ ರೂಪಾಯಿ ಬರೇ ಒಂದು 100 ಕುರಿ ನಿಲ್ಲಕ್ಕೆ ಅಥವಾ ಟಗರುಗಳು ನಿಲ್ಲಕ್ಕೆ 14ರಿಂದ 15 ಲಕ್ಷ ರೂಪಾಯಿ ಬರೇ ಏನಂತಂದ್ರ ಈ ಶೆಡ್ ನಿರ್ಮಾಣಕ್ಕೆ ತೊಡಗಿಸ್ಕೊಂಡ್ರೆ ಅಷ್ಟೊಂದು ವೆಚ್ಚ ನಮ್ಮ ಸಾಮಾನ್ಯ ರೈತರಿಗೆ ಕೈ ನಿಲ್ಕಲಾರದು. ಜೊತೆಗೆ ಅದರ ಜೊತೆ ಕುರಿಗಳನ್ನು ತಗೋಬೇಕಂತಂದ್ರೆ ಸುಮಾರು 25ರಿಂದ 30 ಲಕ್ಷ ರೂಪಾಯಿ ಆಹಾರ ಸಂಗ್ರಹಣೆ ಮತ್ತು ಆಹಾರಕ್ಕೆ ಸಂಗ್ರಹಣೆ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಶೆಡ್ಡು ಇವನ್ನೆಲ್ಲ ಮಾಡ್ಬೇಕಂದ್ರೆ 25ರಿಂದ 30 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ರೈತರು ಮಾಡೋದು ಭಾಳ ಕಷ್ಟ. ಆ ದಿಶೆಯಲ್ಲಿ ನಾವು ಸಣ್ಣದಾಗಿ ಪ್ರಯೋಗಾತ್ಮಕವಾಗಿ ಒಂದು 15 ಕುರಿಗಳನ್ನು ಸಾಕೊಂಡು ಒಂದು 2-3 ಆಡುಗಳನ್ನು ತಗೊಂಡು ಇವತ್ತು ನಾವು ಸುಮಾರು 350 ತನಕ ಏನಂತಂದ್ರೆ ಇವತ್ತು ನಾವು ಇಲ್ಲಿ ಕುರಿ ಮತ್ತು ಟಗರು ಮತ್ತು ಆಡು ಸಾಕಾಣಿಕೆ ಏನು ಮಾಡ್ಕೊಂಡಿದ್ವಿ. 350 ಕುರಿ ಮತ್ತು ಟಗರುಗಳ ಸಾಕಾಣಿಕೆ ಇದೆ. ಇದರಲ್ಲಿ ವಾರ್ಷಿಕವಾಗಿ ನಾವು ಸುಮಾರು ಏನಂತಂದ್ರೆ ಖರ್ಚು ವೆಚ್ಚ ತೆಗೆದು 5ರಿಂದ 6 ಲಕ್ಷ ನಮಗೆ ಸ್ವತಃ ದುಡ್ಡು ಉಳಿತೈತೆ ಸರ್. ಇದರಲ್ಲಿ 6 ಲಕ್ಷ ರೂಪಾಯಿ ಪ್ರತಿ ವರ್ಷ ನಾವು ಎಲ್ಲ ಪ್ರತಿಯೊಂದು ಲೇಬರ್ ಚಾರ್ಜಸ್ ಎಲ್ಲ ತೆಗೆದು ಕೂಡ ಇದರಲ್ಲಿ 6ರಿಂದ 7 ಲಕ್ಷ ರೂಪಾಯಿ ಯೂಶುವಲಿ ನಾವು ಏನಂತಂದ್ರೆ ಆದಾಯವನ್ನು ನಿರೀಕ್ಷೆ ಮಾಡ್ಬೋದು ಸರ್. ಇದರಲ್ಲಿ ನಮ್ಮಲ್ಲಿ ಈಗ 3 ಥರ 3 ಏನೋ ವೆರೈಟಿ
ಕುರಿಗಳು ಮತ್ತು ಒಂದು ವೆರೈಟಿ ನಮ್ಮಲ್ಲಿ ಆಡು ಇದೆ. ಅದನ್ನು ಕೂಡ ನಾನು ಏನಂತ ಒಂದೊಂದು ವೆರೈಟಿನ ನಾನು ವೀಕ್ಷಕರಿಗೆಲ್ಲ ಪರಿಚಯ ಮಾಡ್ಕೊಂಡು ಹೋಗ್ತೀನಿ. ದಯಮಾಡಿ ಆ ಕುರಿಗಳನ್ನ ತಾವು ವೀಕ್ಷಣೆ ಮಾಡಬಹುದು ಸರ್. ಇದು ಯಾವ ವೆರೈಟಿ ಸರ್? ಸರ್ ಇದು ಅಮೀನ್ಗಡ ವೈಟ್, ಇದು ಪೂರ್ಣ ಅಮೀನ್ಗಡ ವೈಟ್ ಸರ್. ಇದು ಇದರಲ್ಲಿ ಏನಂತಂದ್ರೆ ನಮ್ಮಲ್ಲಿ ತಳಿದು ಇದು ಅತ್ಯಂತ ರುಚಿಕಟ್ಟಾದ ಮತ್ತು ಹೆಚ್ಚು ಫೈಬರ್ ಇರತಕ್ಕಂತ ಆಹಾರ. ಇದರಲ್ಲಿ ಕೊಲೆಸ್ಟ್ರಾಲ್ ಈ ಟಗರಿನ ಮಾಂಸದಲ್ಲಿ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಇರ್ತದೆ. ಇದು ಏನಂತಲ್ಲ, ಈಗ ನೀವೇನು ವಿಡಿಯೋ ಮಾಡಕತ್ತಿರಲ್ಲ, ಇದು ಇಷ್ಟು ಏನಂತ ಡಾರ್ಪರ್ ತಳಿಗಳು ಇಡೀ ಜಗತ್ತಿನಲ್ಲಿ ಅತ್ಯಂತ ಉತ್ಕೃಷ್ಟವಾದ ರುಚಿಕಟ್ಟಾದ ಮಾಂಸ. ಇದು 1 kg ಮಾಂಸಕ್ಕೆ ಏನಂತಂದ್ರೆ 3,000 ರೂಪಾಯಿ ಇದೆ ಒಂದು ಹೊರಗಡೆ ಮಾರ್ಕೆಟ್ 1 kg ಮಾಂಸಕ್ಕೆ ಸರ್. ಅಂದ್ರೆ ಸರ್ ಒಂದು ಕುರಿ ಸುಮಾರು 180 kg ತೂಕ ಬರುತ್ತೆ ಸರ್. 180 kg ತೂಕ ಬರುತ್ತೆ. ನಮ್ಮಲ್ಲಿರೋ ಸುಮಾರು 60 ರಿಂದ 70 kg ಬರ್ಬೋದು ಈಗ ಒಂದು ಟಗರು. ಈ ಸಾಮಾನ್ಯ ದರ್ಜೆ ಇದೆ. ಈಗ ನಾವ್ ಇನ್ನೂ ಏನಂತಂದ್ರೆ ಇನ್ನೂ ಟೈಮ್ ಆಗಿಲ್ಲ ಅದಕ್ಕೆ. ಸುಮಾರು ಈಗ 9 ರಿಂದ 10 ತಿಂಗಳ ಮರಿ ಈಗ ಅಷ್ಟೇ. 9 ತಿಂಗಳ 10 ತಿಂಗಳ ಮರಿ 60 ರಿಂದ 70 kg ತೂಕ ಬರುತ್ತೆ ಸರ್. ಅಂದ್ರೆ ಅತಿ ಜಗತ್ತಿನಲ್ಲಿ ಅತ್ಯಂತ ಉತ್ಕೃಷ್ಟವಾದದ್ದು. ನಮ್ಮಲ್ಲಿ ಕೂಡ ಏನಂತಂದ್ರೆ ಇಲ್ಲಿ ನಾವು ನಮ್ಮ ಸ್ಥಳೀಯವಾಗಿ ಮತ್ತೆ ನಾರಿ ಸುವರ್ಣ ಒಂದಿದೆ ಸರ್. ನಾರಿ ಸುವರ್ಣ ಇದೆ. ಇದು ಈಗೇನು ವಿಡಿಯೋ ಮಾಡಕತ್ತಲ್ಲ, ಇದು ನಾರಿ ಸುವರ್ಣ ಸರ್. ಇಲ್ಲಿದ್ದ ಇವು ನಾರಿ ಸುವರ್ಣ. ಇವು ಇದ್ರದ್ದು ನಾರಿ ಸುವರ್ಣಗೂ ಎಳಗು ಏನೇನು ವ್ಯತ್ಯಾಸ ಅಂತಂದ್ರ, ಡಾರ್ಪರ್ ಏನಂತಂದ್ರೆ ಇಡೀ ಜಗತ್ತಿನಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಮಾಂಸ, ಅದು ಮತ್ತು ರುಚಿಕಟ್ಟಾಗಿರ್ತಕ್ಕಂಥದ್ದು. ಎರಡನೇದ್ದು ಇದು ವಾಣಿಜ್ಯಿಕ ವ್ಯವಹಾರದ ದೃಷ್ಟಿಯಿಂದ ನೋಡಕತ್ತಾರಪ್ಪ ಅಂತಂದ್ರ ಈ ನಾರಿ ಸುವರ್ಣ ಬ್ರೀಡ್ ಇದೆ ಅಲ್ಲ ಸರ್, ಇದು ಪ್ರತಿ 7 ತಿಂಗಳಿಗೊಮ್ಮೆ ಮರಿ ಹಾಕತ್ತದ. ಮತ್ತೆ 2 ರಿಂದ 3 ಅಥವಾ 4 ಮರಿಗಳನ್ನ ಕೊಡ್ತದೆ. ಒಂದು ಕುರಿ 2 ರಿಂದ 3 ಮರಿಗಳನ್ನ ಹಾಕತ್ತದ. ಅದು ಬೇರೆ ಬೇರೆ ಕಡೆಗೇನೋ 5, 6 ಕೂಡ ಮರಿ ಹಾಕತ್ತಂತ. ಬಟ್ ಮರಿಗಳು ಜೋಪಾನ ಆಗೋದು ಬಹಳ ಕಷ್ಟ. ಹಾಲಿನ ಕೊರತೆಯನ್ನು ಅನುಭವಿಸಬಹುದು. ಆ ದಿಶೆಯಲ್ಲಿ ನಾವ್ ಏನಂತಂದ್ರ ಈ ತರ ವಾಣಿಜ್ಯಿಕ ದೃಷ್ಟಿಯಿಂದನೂ ಇರ್ಲಿ ಅನ್ನೋ ಕಾರಣಕ್ಕಾಗಿ ನಾವು ನಾರಿ ಸುವರ್ಣ ಕೂಡ ಒಂದು ವೆರೈಟಿಯನ್ನು ಮಾಡಿದ್ವಿ. ಅದು 2 ಮರಿ ಪ್ರತಿ ಸಲ. ಈಗ ನಮ್ಮಲ್ಲೇನ 2 ಮರಿಗಳನ್ನು ಕೊಟ್ಟದ್ದು ಉದಾಹರಣೆಗಳದಾವು, ಇಲ್ಲದಾವು. ಈಗ ನಮ್ಮಲ್ಲಿ ಈಗ ಕೆಳಗಡೆ ಅಲ್ಲಿ ಮಲ್ಕೊಂಡೈತಿ ಈಗ ನಾರಿ ಸುವರ್ಣ 2 ಮರಿಗಳನ್ನ ಹಾಕೈತಿ. 2 ಮರಿ ಪ್ರತಿ ಸಲ 2 ಮರಿಗಳನ್ನ ಹಾಕತ್ತ. ಪ್ರತಿ 7 ತಿಂಗಳಿಗೊಮ್ಮೆ ಹಾಕತ್ತ. ಅಂದ್ರೆ ಎವರೇಜ್ ಈಗ 14 ತಿಂಗಳಿಗೆ 4 ಮರಿಗಳಂತಂದ್ರ ಕನಿಷ್ಠ ದರ ಅಂತಂದ್ರು ಒಂದು ನೀವು 3 ರಿಂದ 4 ತಿಂಗಳ ಮರಿಯನ್ನ 10,000ಕ್ಕೆ ಮಾರಿದ್ರು 40,000 ಒಂದು ಕುರಿಯಿಂದ ಆದಾಯ ಬಂತಂಗ ನಾವು ನಿರೀಕ್ಷೆ ಮಾಡಬಹುದು. ಒಂದು ವರ್ಷಕ್ಕೆ ಸರ್. 14 ತಿಂಗಳಿಗೆ 4 ಮರಿಗಳು ಬರ್ತಾವ ಸರ್. ನೀವು ಈಗ ಅನುಭವದ ಮೇಲೆ ನಾವು ಈಗ ನಮ್ದು ಬಾಲ್ಕೋಟ್ ಎಳಗ ಅಂತ ಹೇಳಿದ್ರಿ ಸರ್, ಅಮೀನ್ಗಡ ಎಳಗ, ಡಾರ್ಫರ್ ಆಯ್ತು ಸರ್, ನಾರಿ ಸುವರ್ಣ, ಇದ್ರ ಯಾವ್ದು ಬೆಸ್ಟ್ ಸರ್? ಇದರಲ್ಲಿ ನಾವು ಈಗ ಏನಂತಂದ್ರ ಇಲ್ಲಿ ಕೇವಲ ಏನಂತಂದ್ರ ನೀವು ತಳಿನ ಸಂವರ್ಧನೆ ಬೇಡ, ಮಾಂಸಕ್ಕಾಗಿ ಮಾರ್ತಾರೆ ಅಂತಂದ್ರ ನಮ್ಮ ಅಮೀನ್ಗಡ ವೈಟ್ ನಮ್ಮ ಸ್ಥಳೀಯ ಕುರಿ ನಮ್ಮ ವಾತಾವರಣ ಕೂಡ ಶೂಟ್ ಆಗುತ್ತೆ, ಅದನ್ನ ಸಾಕ್ಬಹುದು. ನೀವು ವಾಣಿಜ್ಯಿಕ ದೃಷ್ಟಿಯಿಂದ ಮಾಡ್ತಾರೆ ಅಂತಂದ್ರ ನಾರಿ ಸುವರ್ಣ ಬೆಸ್ಟ್ ಆಯ್ಕೆ. ಅದು ಅದರಲ್ಲಿ ಏನಂತಾರೆ ಇಮ್ ಬ್ರೀಡಿಂಗ್ ಅಂತ ಹೇಳ್ತೀವಿ ನಾವು. ಅಂದ್ರ ಒಳ ತಳಿ ಸಂವರ್ಧನೆ ಮಾಡ್ಕೊಂಡ್ರ ಫಲವತ್ತತೆ ಕಡಿಮೆ. ಆದ್ರಿಂದ ಕ್ರಾಸ್ ಬ್ರೀಡಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಸಾಕಷ್ಟು ಇಳುವರಿಯನ್ನು ಕೊಡ್ತದೆ. ಕ್ರಾಸ್ ಬ್ರೀಡಿಂಗ್ ಅಂತಂದ್ರೆ ನಮ್ಮ ನಾರಿ ಸುವರ್ಣ, ಅದಕ್ಕೆ ನಾರಿ ಸುವರ್ಣ ಇನ್ನೊಂದು ಏನಂತ ಬೇರೆ ಹಿಂಡಿನಿಂದ ಒಂದು ನಾರಿ ಸುವರ್ಣ ಟಗರ್ನ ಹಾಕೊಂಡ್ರೆ ನಿಮ್ಗ ಫರ್ಟಿಲಿಟಿ ಚೆನ್ನಾಗಿ ಬರುತ್ತೆ. ನಮ್ಮಲ್ಲೇ ಕುರಿ ಇಮ್ ಬ್ರೀಡಿಂಗ್ ಆಗಬಾರ್ದು. ಇಲ್ಲಿ ಕುರಿಗಳಿಗೆ ನಮ್ಮಲ್ಲಿ ಇರೋದ ಕ್ರಾಸಿಂಗ್ ಆಗಬಾರ್ದು. ಹೊರಗಿಂದ ಅಥವಾ ಈಗ ಏನು ಅಲ್ಲೇನು ನಾವೀಗ ಇವ್ರದ್ದು ಯಾವುದು ನಮ್ದು ಪಲ್ಟನಲ್ಲಿದೆ ಅಲ್ಲ, ನಿಂಬಾಳ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಸೈನ್ಸ್ ನಿಂದ ಅಲ್ಲಿ ತಂದು ನೀವು ಇನ್ನೊಂದು ಟಗರ್ನ ಹಾಕೊಂಡ್ರಪ್ಪ ಅಂತ ಒಳ್ಳೆ ಇಳುವರಿ ಬರುತ್ತೆ ನಿಮ್ಗೆ. ಇದನ್ನ ಮಾಡ್ಬೋದು ಸರ್. ಜೊತೆಗೆ ಡಾರ್ಪರ್ ಅಂತಂದ್ರೆ ಸಾಮಾನ್ಯವಾಗಿ ನಮ್ಮ ಸ್ಥಳೀಯ ರೈತರಿಗೆ ಕೈಗೆ ಎಟ್ಕೋದು ಬಹಳ ಕಷ್ಟ. ಡಾರ್ಪರ್ ಕೂಡ ಏನಂತಂದ್ರೆ ನಮ್ಮ ರಾಜ್ಯದಲ್ಲಿ ಈಗ ಬೆಂಗಳೂರು ಸೈಡ್ ಎಲ್ಲ ಸಿಕ್ಕಾಪಟ್ಟೆ ಇದೆ ಸರ್ ಫಾರ್ಮ್. ಅಲ್ಲೆಲ್ಲ ಏನಂತಂದ್ರೆ ಸುಮಾರು ನಮ್ಮ ಒಬ್ರು ಎಲ್ಲೇ ಶಿಡ್ಲಘಟ್ಟದಲ್ಲಿದೆ ಸರ್. ಮತ್ತೆ ಮಾರನಾಯಕನಹಳ್ಳಿ ಅಲ್ಲಿ ಕೂಡ ಇದೆ. ಅಲ್ಲೂ ಅವ್ರು ಫಾರ್ಮ್ ಮಾಡ್ತಾರೆ. ನಾವು ಅಲ್ಲಿಂದ ಒಂದು ಬ್ರೀಡಿಂಗ್ ಆಗಿ ತಂದಿದ್ವಿ. ನೆಕ್ಸ್ಟ್ ನಮ್ಮಲ್ಲೇನೆ ಡೆವಲಪ್ಮೆಂಟ್ ಮಾಡ್ಕೊಂಡು ಇವತ್ತು ನಾವು ಡಾರ್ಪರ್ ಕೂಡ F2 ಜನರೇಷನ್ ನಮ್ಮಲ್ಲಿದೆ. ಎಷ್ಟು ಅದ ಸರ್ ಈಗ? ನಮ್ಮಲ್ಲಿ ಸುಮಾರು ಈಗ ಒಂದು 30 ಮರಿಗಳು ನಮ್ಮಲ್ಲಿ ಡಾರ್ಪರ್ ಇದೆ ಸರ್. ಡಾರ್ಪರ್ ಅದು ಸರ್. ಅದ್ರ ಬೆಲೆ ಕೇಳಿದ್ರೆ ನೀವು ಎಲ್ಲ ಗಾಬರಿ ಹಾಕಿರಿ. ಸುಮಾರು ಒಂದು ಟಗರಿಗೆ ಸುಮಾರು 3 ರಿಂದ 4 ಲಕ್ಷ ಬೀಳ್ತದೆ. ಒಂದು ಟಗರಿಗೆ 3 ರಿಂದ 4 ಲಕ್ಷ. ಅದ್ರದ್ದು ವೇಟ್ ಡಾರ್ಪರ್ಗೆ ಅದ್ರ ತೂಕ ಬಂದು 180 ರಿಂದ 200 kg ಇರ್ತದೆ.
ನೀವು ಓವರ್ ವೇಟ್ ಮಾಡಿರಂತಂದ್ರೆ ಕುರಿಗೆ ತುಂಬಾ ತೂಕ ಆಗಿ ಕ್ರಾಸಿಂಗಿಗೆ ಪ್ರಾಬ್ಲಮ್ ಆಗುತ್ತೆ. ಆ ಕಾರಣದಿಂದ ಫೀಡ್ ಅನ್ನ ಸ್ವಲ್ಪ ನಿಯಂತ್ರಣದ ಮೇಲೆ ಕೊಡ್ಬೇಕು. ಕ್ರಾಸಿಂಗ್ ಮಾಡೋಕಂತಂದ್ರೆ ಕುರಿ ಕ್ರಾಸ್ ಮಾಡೋಕಂತಂದ್ರೆ ಅದಕ್ಕೆ ತುಂಬಾ ವೇಟ್ ಇತ್ತಂದ್ರೆ ಹತ್ತಕ್ ಆಗೋದಿಲ್ಲ ಅದಕ್ಕೆ. ಸರ್ ಹಂಗಂದ್ರ ಅದು ಎಷ್ಟಾದ್ರೂ ಊಟ ಮಾಡತ್ತಂದ? ಹೌದೌದು, ನೀವು ಯಾವ ಆಹಾರ ಹಾಕಿದ್ರು ತಿನ್ನುತ್ತದೆ. ಅದಕ್ಕೇನು ವಿಶೇಷವಾಗಿದ್ದು ಏನು ಬೇಡ. ನಾವಿಲ್ಲಿ ಸಂಗ್ರಹಿಸಿರ್ತಕ್ಕಂಥ ಆಹಾರನು ಕೂಡ ನಾವು ತೋರಿಸ್ತೀನಿ. ನಾವು ಸ್ಥಳೀಯವಾಗಿರ್ತಕ್ಕಂಥ ಜೋಳದ ಮೇವು ಮತ್ತೆ ನಮ್ಮ ಕಡ್ಲಿ ಒಟ್ಟು ಇವುಗಳನ್ನೆಲ್ಲ ನಾವು ಜೋಳದ ಗುನಿ ಇವುಗಳನ್ನ ಇಲ್ಲೇ ನಾವು ಸಂಗ್ರಹಿಸಿಕೊಂಡು ನಾವು ಸುಮಾರು ಇದು ಒಂದು ಶೆಡ್ ಮಾಡ್ಕೊಂಡು ಇದರಲ್ಲೇ ಸಂಗ್ರಹಿಸಿಕೊಂಡಿವಿ ಸರ್. ನಮ್ಗೊಂದು ವರ್ಷಕ್ಕೆ ಆಗುವಷ್ಟು ಆಹಾರನ ಹೌದು ಡಾರ್ಪರ್, ನಾರಿ ಸುವರ್ಣ ಮತ್ತು ಅಮ್ಮಿನಗಡ ವೈಟ್ ಅಥವಾ ಬಾಗಲಕೋಟೆ ಎಳಗಕ್ಕ ಆಹಾರ ಒಂದು ವರ್ಷಕ್ಕಾಗುವಷ್ಟು ಆಹಾರನ ಪೂರ್ಣ ಈ ಕೌಂಟರ್ ನಲ್ಲಿ ಸಂಗ್ರಹ ಮಾಡ್ಕೊಂಡಿವಿ. ಇದು ಜೋಳದ ಮೇವು, ಬಿಳಿ ಜೋಳದ ಮೇವು ಇದು. ಇದನ್ನ ಚಾಪ್ ಕಟಿಂಗ್ ಮಾಡ್ಕೊಂಡು ಹಾಕೊಂಡಿವಿ. ಇಲ್ಲೇ ಕಡ್ಲಿ ಹೊಟ್ಟನ್ನು ಫುಲ್ ಏನಂತಂದ್ರೆ ಈ ಗೋದಾಮನ್ನು ತುಂಬಿಸ್ಕೊಂಡಿವಿ ಸರ್. ಇದು ಕಡ್ಲಿ ಹೊಟ್ಟು, ಇದು ಜೋಳದ ಗುನಿ ಸರ್. ಜೋಳದ ಗುನಿ ಇದು ಜೋಳದ ಗುನಿ. ಈ ಕಡೆ ಇದು ತೊಗರಿ ಹೊಟ್ಟು ಸರ್. ಇದು ತೊಗರಿ ಹೊಟ್ಟು. ಈ ತರ 4 ಕೌಂಟರ್ ಮಾಡ್ಕೊಂಡು ನಾವು ಸಂಗ್ರಹ ಮಾಡ್ಕೊಂಡಿವಿ ಸರ್. ಇದ್ರ ಜೊತೆಗೆ ನಾವು ಇದು 40-45 ಸರ್. 40-45 ಶೆಡ್ ಸರ್ ಇದು. ಇದರಲ್ಲಿ ಪೂರ್ಣ ಏನಂತಂದ್ರೆ ಆಹಾರ ಸಂಗ್ರಹಣೆಗಾಗಿ ಒಂದು ವರ್ಷಕ್ಕೆ ಬೇಕಾಗುವಂತ ಆಹಾರನ ಪೂರ್ಣ ಇದ್ರೊಳಗೆ ನಾವು ಸಂಗ್ರಹಿಸ್ಕೊಂಡಿರ್ತೀವಿ. ಮತ್ತೆ ಇದಕ್ಕೆಲ್ಲ ಏನಂತಂದ್ರೆ ಕಿಲಿ ಹಾಕಿ ಲಾಕ್ ಮಾಡುವ ತರ ಇಟ್ಕೊಂಡಿವಿ ಸರ್. ಅಂದ್ರೆ ಮಳೆ ನೀರು ಎಲ್ಲಿ ಬಂದು ಆಹಾರ ಧಾನ್ಯ ದನಕರಿಗೆ ಕೆಡಬಾರ್ದು ಅನ್ನೋ ಉದ್ದೇಶಕ್ಕೆ ಇದನ್ನ ನಾವು ಸಂಗ್ರಹಿಸ್ಕೊಂಡಿವಿ ಸರ್. ಸರ್ ಇವಾಗ ನಮ್ಗೆ ಡಾರ್ಫರ್ ಆಮೇಲೆ ನಮ್ಮ ಅಮೀನ್ಗಡ ಎಳಗ ನಾರಿ ಸುವರ್ಣಕ್ಕೆ ಬರುವಂತ ರೋಗಗಳು ಸಾಮಾನ್ಯವಾಗಿ ಇವಕ್ಕ ಅತಿಸಾರ ಬೇದಿ ಕಾಣಿಸ್ಕೊಳ್ಳುತ್ತೆ ಸರ್. ಅದಕ್ಕೆ ನಾವು ET ಇಂಜೆಕ್ಷನ್ ಕೊಟ್ಟು ಆ ಥರ ಕಾಯಿಲೆ ಬರ್ಲಾರ್ದಂಗೆ ನಾವು ನೋಡ್ಕೊಂತೀವಿ ಸರ್.